ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ಶಿವಶಂಕರಪ್ಪ ಸರ್ಕಾರಿ ಗೌರವಗಳ ಬಗ್ಗೆ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿವಶಂಕರಪ್ಪ ಅಜಾತಶತ್ರು, ಪಕ್ಷಕ್ಕೆ ದೊಡ್ಡ ಆಸ್ತಿಯಾಗಿದ್ರು. ಅಂತ್ಯ ಸಂಸ್ಕಾರದ ವೇಳೆ ವ್ಯವಸ್ಥೆ ಸರಿಯಾಗಿ ಆಗಿರಲಿಲ್ಲ. ವ್ಯವಸ್ಥೆ ಸರಿಯಾಗಿ ಮಾಡಬೇಕಲ್ವಾ ಅಂತ ಡಿಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಎಸ್ ಜೊತೆಗೆ ಮಾತನಾಡಿ ಇಬ್ಬರಿಗೂ ನೋಟಿಸ್ ಕೊಡೋದಕ್ಕೆ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಎಣ್ಣೆ ಜೊತೆಗೆ ಭಾಳ ನಮ್ಮ ಹಿರಿಯ ಮುತ್ಸದಿ ನಮ್ಮ ಸಾವನು ಶಿವಶಂಕರಪ್ಪ ನಾನು ಅಸೆಂಬ್ಲಿಲಿ ಅವ್ರ ಬಗ್ಗೆ 4 ಮಾತಾಡೋಕ್ಕಾಗಲಿಲ್ಲ. ಇವತ್ತು ಟ್ರೈ ಮಾಡ್ತೀನಿ. ಯಾಕೆಂದರೆ ಒಬ್ಬ ದೊಡ್ಡ ಅಜಾತಶತ್ರು, ಎಲ್ಲರೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾಯಿದ್ರು. ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿದ್ದವರು. ಅವರ ನಿಷ್ಠೆ, ಅವರ ಪ್ರಾಮಾಣಿಕತೆ, ನೇರ ನುಡಿ, ಅದೆಲ್ಲ ಕೂಡ ಭಾಳ ದೊಡ್ಡದ ವಿಚಾರ. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ACC ಅಧ್ಯಕ್ಷರು, ಅವ್ರ ಜೊತೆ 40-50 ವರ್ಷದ ಒಡನಾಟ. ಅವರು ಸ್ಪೆಷಲ್ ಫ್ಲೈಟಲ್ಲೇ ಬಂದು ಪಾರ್ಲಿಮೆಂಟ್ ಬಿಟ್ಟು ಪಾಲ್ಗೊಂಡು ಅವರು, ನಾವು, ಮುಖ್ಯಮಂತ್ರಿಗಳು, ಎಲ್ಲ ಮಿನಿಸ್ಟರ್ಸು, ಎಲ್ಲ ಪಾರ್ಟಿಯವರೆಲ್ಲ ಬಂದಿದ್ದರು. ಸೊ ಬಂದು ಮಾಡಿದ್ರು. ಬಟ್ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲ. ನಾನು DC SP ಮಾತಾಡ್ತೀನಿ. ಯಾಕೆಂದರೆ ಸ್ವಲ್ಪ ಲಾಸ್ಟ್ ಕೊನೆಗೆ ಗೌರವ ಕೊಡಬೇಕಾದ್ರೆ ಭಾಳ ತರಾತುರಿಲಿ ಅಲ್ಲಿ ವ್ಯವಸ್ಥೆ ಆಗಿಲ್ಲ. ಚೀಫ್ ಸೆಕ್ರೆಟರಿಗೆ, DC SP ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸರ್ಕಾರಿ ಗೌರವ ಕೊಡಬೇಕಾದ್ರೆ ಎಷ್ಟು ಗೌರವದಿಂದ ಕೊಡಬೇಕೋ ನನಗೆ ಮನಸ್ಸು ಸಮಾಧಾನ ಆಗಲಿಲ್ಲ. ಅದಿದೆ. ನಾನು ಚೀಫ್ ಸೆಕ್ರೆಟರಿ ಹೇಳ್ತೀನಿ, ಅವರಿಬ್ಬರಿಗೂ ನೋಟಿಸ್ ಇಶ್ಯೂ ಮಾಡಿ. ಯಾಕೆ ರೀತಿ ಅವ್ರದ್ದು ಒತ್ತಡ ಇದೆ, ಜಾಗ ಚಿಕ್ಕದಿತ್ತು, ಅದು ಬೇರೆ ವಿಚಾರ. ಬಟ್ ಗೌರವ ಕೊಡೋದಂತೂ ನಾವು ಸರಿಯಾದ ರೀತಿಲಿ ಜಾಗ ಎಲ್ಲ ವ್ಯವಸ್ಥೆ ಮಾಡಿ ಬಂದಂಥ ಲೀಡರ್ಸು ಅವರು ರೀತಿ ಇಡೋಕ್ಕೆ, ಎಲ್ಲರಿಗೂ ಮಾಡೋಕ್ಕೆ. ಪಾಪ ಎಲ್ಲ ಡೆಲ್ಲಿಯಿಂದ ಹಗಲು ರಾತ್ರಿ ಬಂದಿದ್ದಾರೆ, ಎಲ್ಲ ಪಾರ್ಟಿಯವರು ಬಂದಿದ್ದಾರೆ. ನನಗೆ ಸಮಾಧಾನ ಆಗಲಿಲ್ಲ. ಶಿವಶಂಕರಪ್ಪ ಸರ್ಕಾರಿ ಗೌರವಗಳ ಬಗ್ಗೆ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿವಶಂಕರಪ್ಪ ಅಜಾತಶತ್ರು, ಪಕ್ಷಕ್ಕೆ ದೊಡ್ಡ ಆಸ್ತಿಯಾಗಿದ್ರು. ಅಂತ್ಯ ಸಂಸ್ಕಾರದ ವೇಳೆ ವ್ಯವಸ್ಥೆ ಸರಿಯಾಗಿ ಆಗಿರಲಿಲ್ಲ. ವ್ಯವಸ್ಥೆ ಸರಿಯಾಗಿ ಮಾಡಬೇಕಲ್ವಾ ಅಂತ ಡಿಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಎಸ್ ಜೊತೆಗೆ ಮಾತನಾಡಿ ಇಬ್ಬರಿಗೂ ನೋಟಿಸ್ ಕೊಡೋದಕ್ಕೆ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಎಣ್ಣೆ ಜೊತೆಗೆ ಭಾಳ ನಮ್ಮ ಹಿರಿಯ ಮುತ್ಸದಿ ನಮ್ಮ ಸಾವನು ಶಿವಶಂಕರಪ್ಪ ನಾನು ಅಸೆಂಬ್ಲಿಲಿ ಅವ್ರ ಬಗ್ಗೆ 4 ಮಾತಾಡೋಕ್ಕಾಗಲಿಲ್ಲ. ಇವತ್ತು ಟ್ರೈ ಮಾಡ್ತೀನಿ. ಯಾಕೆಂದರೆ ಒಬ್ಬ ದೊಡ್ಡ ಅಜಾತಶತ್ರು, ಎಲ್ಲರೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾಯಿದ್ರು. ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿದ್ದವರು. ಅವರ ನಿಷ್ಠೆ, ಅವರ ಪ್ರಾಮಾಣಿಕತೆ, ನೇರ ನುಡಿ, ಅದೆಲ್ಲ ಕೂಡ ಭಾಳ ದೊಡ್ಡದ ವಿಚಾರ. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ACC ಅಧ್ಯಕ್ಷರು, ಅವ್ರ ಜೊತೆ 40-50 ವರ್ಷದ ಒಡನಾಟ. ಅವರು ಸ್ಪೆಷಲ್ ಫ್ಲೈಟಲ್ಲೇ ಬಂದು ಪಾರ್ಲಿಮೆಂಟ್ ಬಿಟ್ಟು ಪಾಲ್ಗೊಂಡು ಅವರು, ನಾವು, ಮುಖ್ಯಮಂತ್ರಿಗಳು, ಎಲ್ಲ ಮಿನಿಸ್ಟರ್ಸು, ಎಲ್ಲ ಪಾರ್ಟಿಯವರೆಲ್ಲ ಬಂದಿದ್ದರು. ಸೊ ಬಂದು ಮಾಡಿದ್ರು. ಬಟ್ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲ. ನಾನು DC SP ಮಾತಾಡ್ತೀನಿ. ಯಾಕೆಂದರೆ ಸ್ವಲ್ಪ ಲಾಸ್ಟ್ ಕೊನೆಗೆ ಗೌರವ ಕೊಡಬೇಕಾದ್ರೆ ಭಾಳ ತರಾತುರಿಲಿ ಅಲ್ಲಿ ವ್ಯವಸ್ಥೆ ಆಗಿಲ್ಲ. ಚೀಫ್ ಸೆಕ್ರೆಟರಿಗೆ, DC SP ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸರ್ಕಾರಿ ಗೌರವ ಕೊಡಬೇಕಾದ್ರೆ ಎಷ್ಟು ಗೌರವದಿಂದ ಕೊಡಬೇಕೋ ನನಗೆ ಮನಸ್ಸು ಸಮಾಧಾನ ಆಗಲಿಲ್ಲ. ಅದಿದೆ. ನಾನು ಚೀಫ್ ಸೆಕ್ರೆಟರಿ ಹೇಳ್ತೀನಿ, ಅವರಿಬ್ಬರಿಗೂ ನೋಟಿಸ್ ಇಶ್ಯೂ ಮಾಡಿ. ಯಾಕೆ ರೀತಿ ಅವ್ರದ್ದು ಒತ್ತಡ ಇದೆ, ಜಾಗ ಚಿಕ್ಕದಿತ್ತು, ಅದು ಬೇರೆ ವಿಚಾರ. ಬಟ್ ಗೌರವ ಕೊಡೋದಂತೂ ನಾವು ಸರಿಯಾದ ರೀತಿಲಿ ಜಾಗ ಎಲ್ಲ ವ್ಯವಸ್ಥೆ ಮಾಡಿ ಬಂದಂಥ ಲೀಡರ್ಸು ಅವರು ರೀತಿ ಇಡೋಕ್ಕೆ, ಎಲ್ಲರಿಗೂ ಮಾಡೋಕ್ಕೆ. ಪಾಪ ಎಲ್ಲ ಡೆಲ್ಲಿಯಿಂದ ಹಗಲು ರಾತ್ರಿ ಬಂದಿದ್ದಾರೆ, ಎಲ್ಲ ಪಾರ್ಟಿಯವರು ಬಂದಿದ್ದಾರೆ. ನನಗೆ ಸಮಾಧಾನ ಆಗಲಿಲ್ಲ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH